ನನ್ನ ಹೆಸರು ಸತೀಶ್ ಬಾಬು, ನ್ಯಾಷನಲ್ ಎಗ್ ಕೋಆರ್ಡಿನೇಷನ್ ಕಮಿಟಿ ಮೈಸೂರು ಝೋನಲ್ ಚೇರ್ಮನ್ನು. ಸೊ ಇವತ್ತಿನ ಪರಿಸ್ಥಿತಿ ಏನಿದೆ ಅಂತಂದರೆ, ವಾರ ಸ್ಟಾರ್ಟ್ ಆದಾಗ ನಂತರ ಮೊಟ್ಟೆ ಬೆಲೆ ಸುಮಾರು ₹1 ಜಾಸ್ತಿ ಕೂಸ್ತಿದೆ. ಕಾರಣ ಏನಂತಂದರೆ, ದಿನವೊಂದಕ್ಕೆ 80 ಲಕ್ಷದಿಂದ 1 ಕೋಟಿ ಮೊಟ್ಟೆ ನಾಮಕ್ಕಲ್ಲಿಂದ ಹೋಗ್ತಾ ಇತ್ತು. ಆ ನಾಮಕ್ಕಲ್ಲವರು ಕರ್ನಾಟಕದಿಂದ, ಆಂಧ್ರದಿಂದ ಎಲ್ಲ ತೊಗೊಂಡು ಅವರು ಒಟ್ಟಿಗೆ ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು. ಸೊ ಆದ್ದರಿಂದ ಆ ಮೊಟ್ಟೆ ಎಕ್ಸ್ಪೋರ್ಟ್ ಆಗೋದು ನಿಂತಿರೋದ್ರಿಂದ ಈ 80 ಲಕ್ಷದಿಂದ 1 ಕೋಟಿ ಮೊಟ್ಟೆ ಇಲ್ಲಿ ಪರಿಸ್ಥಿತಿ ಉಲ್ಬಣಿಸಿದೆ. ಆದ್ದರಿಂದ ಇಲ್ಲಿ ಮೊಟ್ಟೆ ಬೆಲೆ ಡೌನ್ ಆಗಿದೆ. ಅಲ್ಲಿ ಶಿಪ್ಪಿಂಗು ಮಾಡೋದಕ್ಕೆ ಹೋಗ್ತಾ ಇಲ್ಲ. ನಾಮಕ್ಕಲ್ಲಿಂದ ಕೊಚ್ಚಿನ್ಗೆ ಹೋಗುತ್ತೆ, ಕೊಚ್ಚಿನ್ಗೆ ಹೋಗ್ಬಿಟ್ಟು ಕೊಚ್ಚಿನಿಂದ ಮತ್ತು ದುಬೈ, ಮಸ್ಕತ್, ಕತಾರ್, ಬಹ್ರೀನ್, ಕುವೈಟ್ ಎಲ್ಲ ಸೌತ್ ಆಫ್ರಿಕಾ ಎಲ್ಲ ಕಡೆ ಹೋಗುತ್ತೆ. ಅಲ್ಲಿ ಈ ಪೋರ್ಟ್ ಮೇಲೆ ಹಾಕಿರೋದು. ಎರಡನೇದು ಹೋಮೋಸ್ ಅಂತ ಒಂದು ಇದಿದೆಯಲ್ಲ, ಅಲ್ಲೂ ಕೂಡ ಪಾಸ್ ಆಗ್ತಾ ಇಲ್ಲ ಅನ್ನೋದೊಂದು. ಸೊ ಇದರಿಂದ ತತ್ತರಿಸಿದೆ. ಎರಡನೇದು ಇಲ್ಲಿ ಆಗಿರುವ ಒಂದು ಸ್ಥಿತಿ ಏನಂತಂದರೆ, ಆಯಿಲ್ಲು, ಎಡಿಬಲ್ ಆಯಿಲ್ಲು ಇಂಪೋರ್ಟ್ ಆಗಿರೋದು ಸ್ವಲ್ಪ ಕಷ್ಟ ಆಗಿದೆ ಅಂತ ಅಂದ್ಬಿಟ್ಟು ಸೋಯಾ ಮತ್ತು ಸಾಸಿವೆ ಹಿಂಡಿ, ಕಡಲೆಕಾಯಿ ಹಿಂಡಿ, ಸೂರ್ಯಕಾಂತಿ ಹಿಂಡಿ ಇವೆಲ್ಲ ಕೂಡ ರೇಟ್ ಜಾಸ್ತಿ ಆಗಿದೆ. ಇದೆಲ್ಲ ಆಗಿ ಎರಡು ರೀತಿ ನಮ್ಮ ಕುಕ್ಕುಟೋದ್ಯಮಕ್ಕೆ ಒಂದು ಪೆಟ್ಟಾಗಿದೆ. ಸೊ ಒಂದು ಕಡೆ ಫೀಡ್ ರೇಟ್ ಜಾಸ್ತಿ, ಇನ್ನೊಂದು ಕಡೆ ಮೊಟ್ಟೆ ರೇಟ್ ಕಡಿಮೆ. ನಾವೆಲ್ಲ ಕಾದು ನೋಡ್ತಾ ಇದ್ದೀವಿ ಹೇಗಾದರೂ ಮಾಡಿ ಹೋಗುತ್ತೆ ಅಂತ. ಮತ್ತು ಇನ್ನೊಂದು ವಿಚಾರ ಏನಂತಂದರೆ, ಅಲ್ಲಿ ಯುದ್ಧಕ್ಕೆ ಮುಂಚೆ ಒಂದು 2 ದಿವಸದ ಮುಂಚೆ ಹೋಗಿರೋ ಒಂದು 77 ಕಂಟೈನರಷ್ಟು, 77-80 ಕಂಟೈನರಷ್ಟು ಅದು ಸ್ಟ್ರಕ್ ಆಗಿ ಅಲ್ಲಿ ಪೋರ್ಟ್ ಇನ್ನೂ ಸೇರಿಲ್ಲ. ಅದು ವಾಪಸ್ ಬರುತ್ತೆ ಅಂತ ಒಂದು ಆತಂಕ ಇದೆ. ಅದೇನಾದ್ರು ಬಂದರೆ ಇಲ್ಲಿ ಅದು 4-4.25 ಕೋಟಿ ಮೊಟ್ಟೆ ಆಗ್ತದೆ. ಅದು ಬಂದರೆ ಅದು ಇನ್ನೂ ಒಂದು ಗಾಯದ ಮೇಲೆ ಬರೆ ಎಳ್ದಂಗೆ ಆಗ್ತದೆ. ಇದಲ್ಲದೆ ಬೇರೆ ರೀತಿ ನಮ್ಮ ನಾಮಕ್ಕಲ್ ಎಕ್ಸ್ಪೋರ್ಟ್ ಅಸೋಸಿಯೇಷನ್ ಅವರ ಪ್ರೆಸಿಡೆಂಟ್ ಅವರೆಲ್ಲ ಇನ್ನೊಂದು ಬೇರೆ ರೀತಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ. ಇನ್ನು ಯಾವ ರೀತಿ ಆದರೂ ನಾವು ಎಕ್ಸ್ಪೋರ್ಟ್ ಮಾಡೋಣ,